ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ನಂದನ್ ಏರಿ ನಿವಾಸಕ್ಕೆ ಪ್ರಮೋದ್ ಮುತಾಲಿಕ್ ಅವರು ಭೇಟಿಯನ್ನು ಕೊಟ್ಟಿದ್ರು. ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಮುತಾಲಿಕ್. ವಿದ್ಯಾರ್ಥಿಗೆ ಆತ್ಮಸ್ಥೈರ್ಯವನ್ನ ತುಂಬಿದ್ದಾರೆ ಮುತಾಲಿಕ್. ಈ ಸರ್ಕಾರದಲ್ಲಿ ಜನಿವಾರಕ್ಕೆ ಕತ್ತರಿ, ಶಿವದಾರಕ್ಕೆ ಶಿವನ ಪಾದ, ಉಡ್ದಾರಕ್ಕೆ ಊರುಗೋಲಿಲ್ಲ, ತಾಳಿಗೆ ಭಾಗ್ಯನೇ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಅವರು ಈ ರೀತಿಯಾಗಿ ಕಿಡಿಕಾರೆ. ಸರ್ಕಾರದಲ್ಲಿ ಜನಿವಾರಕ್ಕೆ ಕತ್ತರಿ, ಶಿವದಾರಕ್ಕೆ ಶಿವನ ಪಾದ, ಉಡ್ದಾರಕ್ಕೆ ಊರುಗೋಲಿಲ್ಲ, ತಾಳಿಗೆ ಭಾಗ್ಯನೇ ಇಲ್ಲ. ಅಶೋಕ್ ಅವರ ವಾಗ್ದಾಳಿ. ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಇರುವಂತ ಸರ್ಕಾರವಲ್ಲ ಇದು, ಶರಿಯತ್ ಪ್ರಕಾರ ಇರುವಂತ ಸರ್ಕಾರ ಇದು. ಹಿಂದೂ ಹೆಣ್ಣು ಮಕ್ಕಳು ಓಲೆಯನ್ನ ತೆಗೆಸಿದ್ದಾರೆ ಅಂತ ಕಿಡಿಕಾರೆ. ಹೆಣ್ಣು ಮಕ್ಕಳ ತಾಳಿಗೆ ಕೈ ಹಾಕಿರುವಂತವರು ಉದ್ಧಾರ ಆಗಲ್ಲ. ರಾಮ, ಸೀತೆ, ಆಂಜನೇಯ ಕಂಡರೂ ಕೂಡ ಇವರಿಗೆ ಆಗಲ್ಲ. ಇಡೀ ನಿಮ್ಮ ಕಾಂಗ್ರೆಸ್ ಸತ್ತು ಹೋಗುತ್ತೆ ಅಂತ ಅಶೋಕ್ ಅವರು ಶಾಪವನ್ನ ಕೂಡ ಹಾಕಿದ್ದಾರೆ. ಸರ್ಕಾರ ಬಂದ ಮೇಲೆ ಜನಿವಾರಕ್ಕೆ ಕತ್ತರಿ, ಶಿವದಾರಕ್ಕೆ ಶಿವನ ಪಾದ, ಉಡ್ದಾರಕ್ಕೆ ಊರುಗೋಲಿಲ್ಲ, ತಾಲಿಗೆ ಭಾಗ್ಯನೇ ಇಲ್ಲ, ಹಿಜಾಬ್ಗೆ ಬಹುಪರಾಕ್. ಕರ್ನಾಟಕದಲ್ಲಿರೋದು ಸಂವಿಧಾನದ, ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಅಲ್ಲ, ಇದು ಶರಿಯತ್ ಕಾನೂನು. ಯಾವುದು ಪಾಕಿಸ್ತಾನದಲ್ಲಿದೆ, ಅಫ್ಘಾನಿಸ್ತಾನದಲ್ಲಿದೆ, ಅಲ್ಲಿದೆಯಲ್ಲ ಆ ತರದ ಕಾನೂನು. ದಾರದಲ್ಲಿ ಹೆಂಗ್ರಿ ಕಾಪಿ ಹೊಡಿಯಕ್ಕೆ ಸಾಧ್ಯ? ಈ ಮನೆಯಾಳ ಕಾಂಗ್ರೆಸ್ ಅವ್ರಿಗೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಅವ್ರಿಗೆ ದಾರದಲ್ಲಿ ಯಾವನ ಕಾಪಿ ಹೊಡಿತಾನ? ಇನ್ನ ಬಟ್ಟೆಯಲ್ಲಿ ಸುತ್ಕೊಂಡು ಕಾಪಿ ಹೊಡಿಬಹುದು. ರಾಮನ್ ಕಂಡ್ರೆ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ, ರಾಮ, ಸೀತೆ, ಆಂಜನೇಯ ಯಾರನ್ನ ಕಂಡ್ರು ಆಂಜನೇಯ ಆಗಲ್ಲ, ಯಾರು ಆಗಲ್ಲ. ಶಿವದಾರ ಏನ್ ಮಾಡಿತ್ತು ನಿಮ್ಗೆ? ಶಿವನ್ ದಾರ ಅದು, ಶಿವದಾರ, ಶಿವನ್ ದಾರ. ಶಿವನ್ ದಾರಕ್ಕೂ ಕತ್ರಿ ಹಾಕಿದೀರಾ. ಉಡ್ದಾರ ಕಟ್ಟಾರ, ಅದನ್ನು ಕಟ್ಟು. ಶಿವದಾರ ಇಲ್ಲ, ಜನಿವಾರ ಇಲ್ಲ, ಉಡ್ದಾರ ಇಲ್ಲ, ತಾಲಿ ಭಾಗ್ಯ ಇಲ್ಲ. ತಾಲಿಯನ್ನ ಕಿತ್ಕೊಂಡಂತ ಕಾಂಗ್ರೆಸ್, ದುರುಳ ಕಾಂಗ್ರೆಸ್ ಅವರು. ಹೆಣ್ಣು ಮಕ್ಕಳ ತಾಲಿಗೆ ಕೈ ಹಾಕಿದವರು ಉದ್ಧಾರ ಆಗಲ್ಲ, ಸರ್ವನಾಶ ಆಗೋತಾರೆ. ದ್ರೌಪದಿಯ ತಲೆ ಕೈ ಹಾಕಿ ಇಡೀ ಕುರುವಂಶ ಸತ್ತೋಯ್ತು. ಹಂಗೆ ನೀವು ತಾಲಿಗೆ ಕೈ ಹಾಕಿ ಇಡೀ ನಿಮ್ ಕಾಂಗ್ರೆಸ್ಸೇ ಸತ್ತು ಹೋತತೆ. ಬಿಡಲ್ಲ, ಧರ್ಮ ಅನ್ನೋದು ಯಾವತ್ತೂ ಬಿಡಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ನಂದನ್ ಏರಿ ನಿವಾಸಕ್ಕೆ ಪ್ರಮೋದ್ ಮುತಾಲಿಕ್ ಅವರು ಭೇಟಿಯನ್ನು ಕೊಟ್ಟಿದ್ರು. ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಮುತಾಲಿಕ್. ವಿದ್ಯಾರ್ಥಿಗೆ ಆತ್ಮಸ್ಥೈರ್ಯವನ್ನ ತುಂಬಿದ್ದಾರೆ ಮುತಾಲಿಕ್. ಈ ಸರ್ಕಾರದಲ್ಲಿ ಜನಿವಾರಕ್ಕೆ ಕತ್ತರಿ, ಶಿವದಾರಕ್ಕೆ ಶಿವನ ಪಾದ, ಉಡ್ದಾರಕ್ಕೆ ಊರುಗೋಲಿಲ್ಲ, ತಾಳಿಗೆ ಭಾಗ್ಯನೇ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಅವರು ಈ ರೀತಿಯಾಗಿ ಕಿಡಿಕಾರೆ. ಸರ್ಕಾರದಲ್ಲಿ ಜನಿವಾರಕ್ಕೆ ಕತ್ತರಿ, ಶಿವದಾರಕ್ಕೆ ಶಿವನ ಪಾದ, ಉಡ್ದಾರಕ್ಕೆ ಊರುಗೋಲಿಲ್ಲ, ತಾಳಿಗೆ ಭಾಗ್ಯನೇ ಇಲ್ಲ. ಅಶೋಕ್ ಅವರ ವಾಗ್ದಾಳಿ. ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಇರುವಂತ ಸರ್ಕಾರವಲ್ಲ ಇದು, ಶರಿಯತ್ ಪ್ರಕಾರ ಇರುವಂತ ಸರ್ಕಾರ ಇದು. ಹಿಂದೂ ಹೆಣ್ಣು ಮಕ್ಕಳು ಓಲೆಯನ್ನ ತೆಗೆಸಿದ್ದಾರೆ ಅಂತ ಕಿಡಿಕಾರೆ. ಹೆಣ್ಣು ಮಕ್ಕಳ ತಾಳಿಗೆ ಕೈ ಹಾಕಿರುವಂತವರು ಉದ್ಧಾರ ಆಗಲ್ಲ. ರಾಮ, ಸೀತೆ, ಆಂಜನೇಯ ಕಂಡರೂ ಕೂಡ ಇವರಿಗೆ ಆಗಲ್ಲ. ಇಡೀ ನಿಮ್ಮ ಕಾಂಗ್ರೆಸ್ ಸತ್ತು ಹೋಗುತ್ತೆ ಅಂತ ಅಶೋಕ್ ಅವರು ಶಾಪವನ್ನ ಕೂಡ ಹಾಕಿದ್ದಾರೆ. ಸರ್ಕಾರ ಬಂದ ಮೇಲೆ ಜನಿವಾರಕ್ಕೆ ಕತ್ತರಿ, ಶಿವದಾರಕ್ಕೆ ಶಿವನ ಪಾದ, ಉಡ್ದಾರಕ್ಕೆ ಊರುಗೋಲಿಲ್ಲ, ತಾಲಿಗೆ ಭಾಗ್ಯನೇ ಇಲ್ಲ, ಹಿಜಾಬ್ಗೆ ಬಹುಪರಾಕ್. ಕರ್ನಾಟಕದಲ್ಲಿರೋದು ಸಂವಿಧಾನದ, ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಅಲ್ಲ, ಇದು ಶರಿಯತ್ ಕಾನೂನು. ಯಾವುದು ಪಾಕಿಸ್ತಾನದಲ್ಲಿದೆ, ಅಫ್ಘಾನಿಸ್ತಾನದಲ್ಲಿದೆ, ಅಲ್ಲಿದೆಯಲ್ಲ ಆ ತರದ ಕಾನೂನು. ದಾರದಲ್ಲಿ ಹೆಂಗ್ರಿ ಕಾಪಿ ಹೊಡಿಯಕ್ಕೆ ಸಾಧ್ಯ? ಈ ಮನೆಯಾಳ ಕಾಂಗ್ರೆಸ್ ಅವ್ರಿಗೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಅವ್ರಿಗೆ ದಾರದಲ್ಲಿ ಯಾವನ ಕಾಪಿ ಹೊಡಿತಾನ? ಇನ್ನ ಬಟ್ಟೆಯಲ್ಲಿ ಸುತ್ಕೊಂಡು ಕಾಪಿ ಹೊಡಿಬಹುದು. ರಾಮನ್ ಕಂಡ್ರೆ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ, ರಾಮ, ಸೀತೆ, ಆಂಜನೇಯ ಯಾರನ್ನ ಕಂಡ್ರು ಆಂಜನೇಯ ಆಗಲ್ಲ, ಯಾರು ಆಗಲ್ಲ. ಶಿವದಾರ ಏನ್ ಮಾಡಿತ್ತು ನಿಮ್ಗೆ? ಶಿವನ್ ದಾರ ಅದು, ಶಿವದಾರ, ಶಿವನ್ ದಾರ. ಶಿವನ್ ದಾರಕ್ಕೂ ಕತ್ರಿ ಹಾಕಿದೀರಾ. ಉಡ್ದಾರ ಕಟ್ಟಾರ, ಅದನ್ನು ಕಟ್ಟು. ಶಿವದಾರ ಇಲ್ಲ, ಜನಿವಾರ ಇಲ್ಲ, ಉಡ್ದಾರ ಇಲ್ಲ, ತಾಲಿ ಭಾಗ್ಯ ಇಲ್ಲ.
ತಾಲಿಯನ್ನ ಕಿತ್ಕೊಂಡಂತ ಕಾಂಗ್ರೆಸ್, ದುರುಳ ಕಾಂಗ್ರೆಸ್ ಅವರು. ಹೆಣ್ಮಕ್ಳ ತಾಲಿಗೆ ಕೈ ಹಾಕಿದವರು ಉದ್ಧಾರ ಆಗಲ್ಲ, ಸರ್ವನಾಶ ಆಗೋತಾರೆ. ದ್ರೌಪದಿಯ ತಲೆ ಕೈ ಹಾಕಿ ಇಡೀ ಕುರುವಂಶ ಸತ್ತೋಯ್ತು. ಹಂಗೆ ನೀವು ತಾಲಿಗೆ ಕೈ ಹಾಕಿ ಇಡೀ ನಿಮ್ ಕಾಂಗ್ರೆಸ್ಸೇ ಸತ್ತು ಹೋತತೆ. ಬಿಡಲ್ಲ, ಧರ್ಮ ಅನ್ನೋದು ಯಾವತ್ತೂ ಬಿಡಲ್ಲ.